ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ ಎಂತ ಸೂಪರ್ ಡೂಪರ್ ಫಾರ್ಮ್ನಲ್ಲಿದೆ. ಒಂದಿನ ಬ್ಯಾಟಿಂಗ್ನಲ್ಲಿ ಸುನಾಮಿ ಎಬ್ಬಿಸಿದ್ರೆ ಮತ್ತೊಂದಿನ ಬೌಲಿಂಗ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಡೆಲ್ಲಿ ವಿರುದ್ಧದ ಪಂದ್ಯ ಅಂತೂ ಅಭಿಮಾನಿಗಳಿಗೆ ಡ್ರೀಮ್ ಗೇಮ್. ಆಲ್ರೆಡಿ ಪ್ಲೇ ಆಫ್ ಹೊಸ್ತಿಲಿನಲ್ಲಿರುವಂತಹ ಬೆಂಗಳೂರಿಗೆ ನೆಕ್ಸ್ಟ್ ಹಾದಿ ಕೂಡ ಈಸಿ ಅನ್ನೋ ಥರನೇ ಇದೆ. ಆದರೆ ಈ ಗೆಲುವಿನ ನಾಗಾಲೋಟಕ್ಕೆ ಎರಡು ತಂಡಗಳು ಸವಾಲು ಹಾಕಬಹುದು. ಹಾಗಾದ್ರೆ ಯಾವುವು ಆ ತಂಡಗಳು? RCBಯ ನೆಕ್ಸ್ಟ್ ಜರ್ನಿ ಹೇಗಿದೆ? ಪ್ಲೇ ಆಫ್ ಪಕ್ಕ ಇದ್ರೂ ಕೂಡ ಟಾಪ್ 2 ಕಷ್ಟ ಆಗುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ತಂಡ ಈ ಸೀಸನ್ ಅಲ್ಲಿ ಸದ್ಯ 8 ಪಂದ್ಯಗಳನ್ನಾಡಿ ಅದರಲ್ಲಿ 6ರಲ್ಲಿ ಗೆದ್ದಿದೆ. ಹಾಗೆ 12 ಅಂಕಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಸದ್ಯ 2ನೇ ಸ್ಥಾನದಲ್ಲಿದೆ. ಪ್ರಸ್ತುತ ಉಳಿದ 6 ಪಂದ್ಯಗಳಲ್ಲಿ ಇನ್ನ 2 ಪಂದ್ಯಗಳನ್ನ ಗೆದ್ರು ಸಾಕು ಪ್ಲೇ ಆಫ್ ಪಕ್ಕಾ ಇದೆ. ಯಾಕಂದ್ರೆ ಡಬಲ್ ರೌಂಡ್ ಮಾದರಿಯ 2012 ಹಾಗೆ 2013 ಇದ್ದಂತ ಹೊರತುಪಡಿಸಿದ್ರೆ, ಅಂದ್ರೆ ಆ ಸೀಸನ್ ಅನ್ನ ಹೊರತುಪಡಿಸಿದ್ರೆ IPL ಇತಿಹಾಸದಲ್ಲಿ 16 ಅಂಕ ಗಳಿಸಿದಂತ ಯಾವುದೇ ತಂಡ ಪ್ಲೇ ಆಫ್ ನಿಂದ ವಂಚಿತರಾಗಿರುವಂತ ಇತಿಹಾಸವೇ ಇಲ್ಲ. ಹಾಗಾಗಿ IPL ನಲ್ಲಿ ಪ್ಲೇ ಆಫ್ ಟಿಕೆಟ್ ಖಚಿತಪಡಿಸಿಕೊಳ್ಳೋಕೆ RCBಗೆ ಇನ್ನೆರಡು ಗೆಲುವುಗಳು ಮಾತ್ರ ಬೇಕು. ನೆಟ್ ರನ್ ರೇಟ್ ಅಂತೂ ಎಲ್ಲರಿಗಿಂತ ಜಾಸ್ತಿನೇ ಇದೆ. ಸೊ ಪಾಯಿಂಟ್ಸ್ ಈಕ್ವಲ್ ಅಂತ ಬಂದರೂ ಕೂಡ RCBಗೆ ಪಕ್ಕಾ ಅವಕಾಶ ಸಿಗುತ್ತೆ. ಆದರೆ ವಿಷಯ ಅದಲ್ಲ. RCB ತಂಡಕ್ಕೆ ಈಗ ಪ್ಲೇ ಆಫ್ಗಿಂತ ಟಾಪ್ 2ಗೆ ಬರೋದೇ ಗುರಿ. ಯಾಕಂದ್ರೆ ಅಲ್ಲಿ ಗೆದ್ರೆ ಸೀದಾ ಫೈನಲ್. ಹಾಗಾದ್ರೆ RCBಗೆ ನೆಕ್ಸ್ಟ್ ಇರುವಂತ ಮ್ಯಾಚಸ್ ಹಾಗೆ ಫೈಟ್ ಹೇಗಿರುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸದ್ಯ ಡೆಲ್ಲಿ ವಿರುದ್ಧ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿ ಗೆದ್ದಿರುವಂತ ಬೆಂಗಳೂರಿಗೆ ಮುಂದಿನ ಗುರಿ ಗುಜರಾತ್. ಈಗ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಬೀಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮುಂದಿನ ಪಂದ್ಯ ಗುಜರಾತ್ ಟೈಟಾನ್ಸ್ ವಿರುದ್ಧ. ಏಪ್ರಿಲ್ 30ಕ್ಕೆ ಈ ಪಂದ್ಯ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಪ್ರಸ್ತುತ 8 ಅಂಕಗಳನ್ನ ಪಡ್ಕೊಂಡು 5ನೇ ಸ್ಥಾನದಲ್ಲಿದೆ ಗುಜರಾತ್ ತಂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ. ಸೊ ಇಲ್ಲಿ 8 ಅಂಕ ಅಂತಂದ್ರೆ 4 ಪಂದ್ಯಗಳನ್ನ ಗುಜರಾತ್ ತಂಡ ಗೆದ್ದಿದೆ. ಹಾಗೆ 8 ಅಂಕಗಳನ್ನ ಪಡೆದು 5ನೇ ಸ್ಥಾನದಲ್ಲಿದೆ. ಸೊ ಇವರು ಕೂಡ ಪ್ಲೇ ಆಫ್ ರೇಸ್ ಹಾದಿಯಲ್ಲೇ ಇದ್ದಾರೆ. ಅದು ಅಲ್ಲದೆ ಈ ಸೀಸನ್ ಅಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಅನ್ನ ನೋಡಿದೆ. ಜೊತೆಗೆ ಕಂಬ್ಯಾಕ್ ಮಾಡಿದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ಸೊ ಮುಂಬೈ ವಿರುದ್ಧ ಏನು ಬಿಗ್ ಮಾರ್ಜಿನ್ ನಲ್ಲಿ ಸೋತರು ಕೂಡ ಆನಂತರ ಕಂಬ್ಯಾಕ್ ಮಾಡಿದ್ರು. ಹೀಗಾಗಿ ಗುಜರಾತ್ ತಂಡದ ವಿರುದ್ಧ ನೆಕ್ಸ್ಟ್ ಮ್ಯಾಚ್ ಇರೋದ್ರಿಂದ ಬೆಂಗಳೂರಿಗೆ ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ಗುಜರಾತ್ ವಿರುದ್ಧ ಈಗ ಆಲ್ರೆಡಿ ಈ ಸೀಸನ್ ಅಲ್ಲಿ ಲಾಸ್ಟ್ ಇದರಲ್ಲಿ ಆಡಿದ್ದಾರೆ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಜರಾತ್ ತಂಡವನ್ನ ಬೆಂಗಳೂರು ತಂಡ ಸೋಲಿಸಿತ್ತು. ಹೀಗಾಗಿ ಗುಜರಾತ್ ವಿರುದ್ಧ ಮತ್ತೆ ಅದೇ ಫಾರ್ಮ್ ಕಂಟಿನ್ಯೂ ಮಾಡಿ ಗೆಲ್ಲುವಂತ ಟಾರ್ಗೆಟ್ ನಲ್ಲಿದೆ ಬೆಂಗಳೂರು ತಂಡ. ಸೊ ಹೀಗಾಗಿ ನೆಕ್ಸ್ಟ್ ಗುಜರಾತ್ ವಿರುದ್ಧ ಪಂದ್ಯ ಕೂಡ ಆಲ್ಮೋಸ್ಟ್ RCB ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿದೆ. ಇನ್ನು ನೆಕ್ಸ್ಟ್ ಇರುವಂತ ಪಂದ್ಯ ಅಂದ್ರೆ RCBಗೆ ಗುಜರಾತ್ ನಂತರದ ಪಂದ್ಯ ಅಂದ್ರೆ ಅದು ಮೇ 7ರಂದು ಲಕ್ನೋ ವಿರುದ್ಧ ನಡೆಯಲಿದೆ. ಸೊ ಮೇ 7ಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಏಕನಾ ಸ್ಟೇಡಿಯಂನಲ್ಲಿ ಈ ಪಂದ್ಯವನ್ನು ಫಿಕ್ಸ್ ಮಾಡಿದೆ. ಬಟ್ ಈ ಸೀಸನ್ ಅಲ್ಲಿ ಲಕ್ನೋ ತಂಡಕ್ಕೆ ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಯಾಕಂದ್ರೆ ಈ ಸೀಸನ್ ಅಲ್ಲಿ 8 ಪಂದ್ಯಗಳನ್ನಾಡಿ ಅದರಲ್ಲಿ 2 ಮಾತ್ರ ಗೆದ್ದು 4 ಅಂಕಗಳೊಂದಿಗೆ 10ನೇ ಸ್ಥಾನದಲ್ಲಿದ್ದಾರೆ. ಸೊ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ತಂಡ ಅಂದ್ರೆ ಅದು ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಸೊ ಮೇ 7ಕ್ಕೆ RCB ಲಕ್ನೋ ವಿರುದ್ಧ ಹೋರಾಟ ಮಾಡಲಿದೆ. ಆಲ್ರೆಡಿ ಈ ಸೀಸನ್ ಅಲ್ಲಿ ಲಕ್ನೋ ತಂಡವನ್ನ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ RCB ತಂಡ ಸೋಲಿಸಿದೆ. ಹೀಗಾಗಿ ನೆಕ್ಸ್ಟ್ ಏಕನಾ ಸ್ಟೇಡಿಯಂನಲ್ಲೂ ಕೂಡ ಅದೇ ಲಕ್ನೋ ವಿರುದ್ಧ ಮತ್ತೆ ಡಾಮಿನೇಟ್ ಮಾಡಿ ಗೆಲ್ಲುವಂತ ಮೈಂಡ್ ಸೆಟ್ ನಲ್ಲಿ RCB ಟ್ರಾವೆಲ್ ಮಾಡುತ್ತೆ ಅಲ್ಲಿಗೆ. ಗುಜರಾತ್ ವಿರುದ್ಧದ ಪಂದ್ಯ ಆದ್ಮೇಲೆ ಲಕ್ನೋಗೆ ಟ್ರಾವೆಲ್ ಮಾಡ್ತಾರೆ. ಸೊ ಅಲ್ಲೂ ಕೂಡ ಅದೇ ಮೈಂಡ್ ಸೆಟ್ ನಲ್ಲಿ ಗೆಲ್ಲುವಂತ ಟಾರ್ಗೆಟ್ ನಲ್ಲೇ ಇರ್ತಾರೆ. ಅದು ಅಲ್ಲದೆ ಲಕ್ನೋ ತಂಡ ಈ ಸಲ ಸಾಕಷ್ಟು ಸ್ಟ್ರಗಲ್ ಅನ್ನ ನೋಡ್ತಾ ಇದೆ. ಅದು ಅಲ್ಲದೆ KKR ವಿರುದ್ಧದ ಮ್ಯಾಚ್ ಅಲ್ಲಂತೂ ಸೂಪರ್ ಓವರ್ ನಲ್ಲಿ ಕಂಪ್ಲೀಟ್ ಅಟ್ಟ ಫ್ಲಾಪ್ ಆಗಿದ್ರು. ಬ್ಯಾಟಿಂಗ್ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಸೊ ಅಲ್ಲಿ ಬೌಲಿಂಗ್ ಸಪೋರ್ಟ್ ಸಿಗ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ಸಪೋರ್ಟ್ ಸಿಗ್ತಾ ಇಲ್ಲ. ಹೀಗಾಗಿ ಲಕ್ನೋ ತಂಡ ಈ ಸಲ ಗೆದ್ದಿದ್ದಕ್ಕಿಂತ ಬಿದ್ದಿದ್ದೇ ಜಾಸ್ತಿ ಇರೋದ್ರಿಂದ ಬೆಂಗಳೂರು ಈ ಅಡ್ವಾಂಟೇಜ್ ಅನ್ನು ಬಳಸ್ಕೊಂಡು ಲಕ್ನೋ ವಿರುದ್ಧ ಈಸಿಯಾಗಿ ಗೆಲ್ಲೋಕೆ ನೋಡ್ತಾರೆ. ಯಾಕಂದ್ರೆ RCB ಇರುವಂತ ಫಾರ್ಮ್ ಹಾಗೆ ಲಕ್ನೋ ಇರುವಂತ ಫಾರ್ಮ್ ಅನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ 99% ಇಲ್ಲಿ ಬೆಂಗಳೂರು ತಂಡವೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿ ಕಾಣುತ್ತೆ. ಸೊ ಇದು ಅಲ್ಲದೆ ಲಕ್ನೋ ಇರುವಂತ ಫಾರ್ಮ್ ಅನ್ನ ಬಳಸ್ಕೊಂಡು RCB ಗೆದ್ದು ಮತ್ತೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಡಾಮಿನೇಟ್ ಮಾಡೋಕೆ ನೋಡುತ್ತೆ. ಸೊ ಲಕ್ನೋ ಬೇಟೆಯ ನಂತರ ಇರುವಂತ ಮತ್ತೊಂದು ಪಂದ್ಯ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್. ಸೊ ಮುಂಬೈ ಇಂಡಿಯನ್ಸ್ ವಿರುದ್ಧ ಮೇ 10ಕ್ಕೆ ಪಂದ್ಯ ಶೆಡ್ಯೂಲ್ ಆಗಿದೆ. ಈ ಪಂದ್ಯ ರಾಯ್ಪುರದಲ್ಲಿ ನಡೆಯುತ್ತೆ. ಸೊ ಈ ಪಂದ್ಯಕ್ಕೆ ಕೂಡ RCBಯೇ ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣಿಸ್ತಿದೆ. ಯಾಕಂದ್ರೆ ಮುಂಬೈ ತಂಡ IPL ನಲ್ಲಿ 5 ಸಲ ಚಾಂಪಿಯನ್ ಹೋಲ್ಡರ್ ಹೌದು.
ಆದರೆ ಈ ಸೀಸನಲ್ಲಿ ಅಂದುಕೊಂಡಂಥ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಯಾಕಂದರೆ ಅವರು ಪಾಯಿಂಟ್ಸ್ ಪಟ್ಟಿಯಲ್ಲಿ ಬಾಟಮ್ನಲ್ಲೇ ಇದ್ದಾರೆ ಮೊದಲಿಂದಲೂ ಕೂಡ. ಜೊತೆಗೆ ಕಮ್ಬ್ಯಾಕ್ ಮಾಡೋಕ್ಕೆ ನೋಡ್ತಾ ಇದ್ರೂ ಕೂಡ ಅದು ಆಗ್ತಾ ಇಲ್ಲ. ಸೊ ಸಾಕಷ್ಟು ಸ್ಟ್ರಗಲ್ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅಂತ ಬಂದಾಗ ಮುಂಬೈ ತಂಡದಿಂದ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ಬಹುಶಃ ಈ ಸೀಸನ್ ಅವರಿಗೆ ಕೈ ಕೊಟ್ಟಿದೆ. ಪ್ರಸ್ತುತ ಸೀಸನಲ್ಲಿ 7 ಪಂದ್ಯಗಳನ್ನು ಆಡಿದ್ದಾರೆ. ಹಾಗೆ 2ರಲ್ಲಿ ಮಾತ್ರ ಗೆದ್ದು 4 ಅಂಕಗಳೊಂದಿಗೆ 9ನೇ ಸ್ಥಾನದಲ್ಲಿದ್ದಾರೆ. ಸೊ ಇವರು ಕೂಡ ಪ್ಲೇ ಆಫ್ಗೆ ಬರಬೇಕು ಅಂತಂದ್ರೆ ಮುಂದಿನ ಪ್ರತಿಯೊಂದು ಪಂದ್ಯವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಮುಂಬೈ ತಂಡಕ್ಕೆ. ಹೀಗಾಗಿ ಪ್ರತಿ ಪಂದ್ಯವನ್ನು ಗೆದ್ದರೆ ಮಾತ್ರವೇ ಇಲ್ಲಿ ಮುಂಬೈಗೆ ನೆಕ್ಸ್ಟ್ ಇರುವಂಥದ್ದು ಚಾನ್ಸ್. ಸೊ ಮುಂಬೈ ತಂಡವನ್ನು ಕೂಡ ಈಗಿರುವಂಥ ಫಾರ್ಮನ್ನು ನೋಡಿದ್ರೆ RCB ಈಸಿಯಾಗಿ ಸೋಲಿಸಬಹುದು. ಯಾಕಂದ್ರೆ ಆಲ್ರೆಡಿ ಮುಂಬೈ ವಿರುದ್ಧ ನಡೆದಿದ್ದಂಥ ಈಗ ಆಲ್ರೆಡಿ ಈ ಸೀಸನ್ನ ಪಂದ್ಯದಲ್ಲಿ 240 ರನ್ಗಳನ್ನ ಕಲೆ ಹಾಕಿತ್ತು ಬೆಂಗಳೂರು ತಂಡ. ಹೀಗಾಗಿ ಈ ಮ್ಯಾಚ್ ಕೂಡ RCB ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮುಂಬೈ ವಿರುದ್ಧದ ಪಂದ್ಯದ ಬಳಿಕ ನೆಕ್ಸ್ಟ್ KKR ವಿರುದ್ಧ ಮ್ಯಾಚ್ ಇದೆ, ಕೋಲ್ಕತ್ತಾ ನೈಟ್ ರೈಡರ್ಸ್. ಸೊ ಈ ಸೀಸನ್ ಅಲ್ಲೂ ಕೂಡ KKR ಅಷ್ಟೊಂದು ಫಾರ್ಮಲ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮೇ 13ರಂದು ಕೋಲ್ಕತ್ತಾ ವಿರುದ್ಧ ನಡೆಯಲಿರುವಂತಹ ಈ ಪಂದ್ಯದಲ್ಲೂ ಕೂಡ RCB ಗೆಲ್ಲುವಂತ ಫೇವರೇಟ್ ಟೀಮ್ ಆಗಿ ಕಾಣಿಸ್ತಾ ಇದೆ. 2024ರಲ್ಲಿ ಕೋಲ್ಕತ್ತಾ ತಂಡ ಚಾಂಪಿಯನ್ ಪಟ್ಟಕ್ಕೆ ಇರುತ್ತೆ. ಬಟ್ ಆನಂತರದಲ್ಲಿ ಅಜಿಂಕ್ಯ ರಹಾನೆ ಅವರು ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಬಟ್ ಅದಾದ್ಮೇಲೆ ಯಾಕೋ KKR ತಂಡ ಡಾಮಿನೇಟಿಂಗ್ ಬಿಟ್ಟು ಬಾಟಮ್ನಲ್ಲೇ ಒದ್ದಾಡ್ತಾ ಇದೆ. ಅವರು ಕಂಬ್ಯಾಕ್ ಮಾಡೋಕ್ಕೂ ಕೂಡ ನೋಡ್ತಾ ಇಲ್ಲ. ಜೊತೆಗೆ ಅವರಿಗೆ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿರೋದು ಕೂಡ ಕಾರಣ ಇರಬಹುದು. ಸೊ 5 ಅಂಕಗಳನ್ನು ಪಡ್ಕೊಂಡು ಅವರು 8ನೇ ಸ್ಥಾನದಲ್ಲಿದ್ದಾರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ. ಸೊ KKR ವಿರುದ್ಧ ಕೂಡ RCB ಡಾಮಿನೇಟಿಂಗ್ ಮಾಡಿ ಗೆಲ್ಲುವಂತೆ ಎಲ್ಲ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ KKR ಗೆದ್ದಿರೋದು 2 ಪಂದ್ಯ ಆದರೂ ಕೂಡ ಸೊ 1 ಪಂದ್ಯ ಮಳೆಯಿಂದಾಗಿ ರದ್ದಾಗಿ ಸಿಕ್ಕಿರೋದು. ಆ 2 ಪಂದ್ಯಗಳ ವಿನ್ನಿಂಗ್ ಏನಿದೆ ಅದು ಕೂಡ ಏನು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಒಂದು ರೀತಿ ಲಕ್ ಅನ್ನೋ ಥರದಲ್ಲಿ ಗೆದ್ದಿರುವಂಥದ್ದು. ಲಕ್ನೋ ವಿರುದ್ಧದ ಮ್ಯಾಚ್ ಕಳೆದ ಪಂದ್ಯದಲ್ಲಿ ಸೂಪರ್ ಓವರ್ ಆಗಿ ಸೊ ಅಲ್ಲಿ ಸುನಿಲ್ ನರೈನ್ ಹಾಗೆ ರಿಂಕು ಸಿಂಗ್ ನಿಂತ್ಕೊಂಡು ಪಂದ್ಯವನ್ನು ಗೆಲ್ಲಿಸ್ಕೊಡ್ತಾರೆ. ಸೊ ಉಳಿದವರೆಲ್ಲರೂ ಕೂಡ ಅಷ್ಟೇನು ಎಫೆಕ್ಟಿವ್ ಆಗಿರಲಿಲ್ಲ. ಸೊ KKR ವಿರುದ್ಧ ಕೂಡ RCBಗೆ ಡಾಮಿನೇಟ್ ಮಾಡುವಂಥ ಎಲ್ಲ ಅವಕಾಶ ಇದೆ. ಸೊ ಈ ಮ್ಯಾಚ್ ಕೂಡ RCBಗೆ ಈಸಿ ಅನ್ನೋ ಥರನೇ ಇದೆ. ಸೊ ಇಲ್ಲಿಯವರೆಗಿನ ಪಂದ್ಯಗಳು RCBಗೆ ನೆಕ್ಸ್ಟ್ ಈಸಿ ಅನ್ನೋ ಥರನೇ ಇದೆ, ಮುಂದಿನ 4 ಪಂದ್ಯಗಳು. ಬಟ್ ಅಸಲಿ ಸವಾಲ್ ಅಂತ ಬರೋದು ಮೇ 17ಕ್ಕೆ, ಅದು ಪಂಜಾಬ್ ಕಿಂಗ್ಸ್ ವಿರುದ್ಧ. ಎಸ್, ಕಳೆದ ಬಾರಿಯ ಫೈನಲಿಸ್ಟ್ಗಳು ಹಾಗೆ ರನ್ನರ್ ಅಪ್ ಆಗಿರುವಂಥ ಪಂಜಾಬ್ ತಂಡ ಈ ಸೀಸನ್ ಅಲ್ಲಿ ಇದುವರೆಗೆ ಅಂದ್ರೆ ಸ್ಟಿಲ್ ಈ ವಿಡಿಯೋ ಆಗ್ತಾ ಇರುವವರೆಗೆ ಅನ್ಬೀಟನ್ ಟೀಮ್ ಆಗಿದೆ. ಸೊ ಯಾವುದೇ ತಂಡದ ವಿರುದ್ಧ ಅವರನ್ನ ಸೋಲು ಕಂಡಿಲ್ಲ ಆ ತಂಡ. ಅದು ಅಲ್ಲದೆ KKR ವಿರುದ್ಧ ಕೂಡ ಗೆಲ್ತಿದ್ರೇನೋ ಆ ಮ್ಯಾಚ್ ಮಳೆಯಿಂದಾಗಿ ರದ್ದಾಗಿತ್ತು. ಸೊ ಹಾಗಾಗಿ 1 ಅಂಕ ಸಿಕ್ಕಿದೆ. ಟೋಟಲ್ ಆಗಿ ಈ ಸೀಸನ್ ಅಲ್ಲಿ ಆಡಿರುವಂತ 7 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದು 13 ಅಂಕಗಳನ್ನ ತಗೊಂಡಿದ್ದಾರೆ. ಜೊತೆಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಡಾಮಿನೇಟಿಂಗ್ ಮಾಡಿಕೊಂಡು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಇನ್ನೊಂದು ಅಥವಾ 2 ಮ್ಯಾಚ್ ಗೆದ್ದರೂ ಕೂಡ ಪಂಜಾಬ್ ತಂಡ ಕೂಡ ಪ್ಲೇ ಆಫ್ ನಲ್ಲಿ ಇರುತ್ತೆ. ಬಟ್ ಅವರು ಕೂಡ ಈ ಸಲ ಪರ್ಫಾರ್ಮ್ ಮಾಡ್ತಾ ಇರೋದನ್ನ ನೋಡಿದ್ರೆ ಟಾಪ್ 2ಗೆ ಬರೋದು ಪಕ್ಕ ಇದೆ. ಸೊ ಇಲ್ಲಿ ಪಂಜಾಬ್ ತಂಡ ಸ್ವಲ್ಪ RCBಗೆ ಕಷ್ಟ ಅನಿಸಬಹುದು. ಆದ್ರೆ ಪಂಜಾಬ್ಗೆ ಇಲ್ಲಿ ಅಸಲಿ ಭಯ ಇರುವಂತದ್ದೇ RCB ವಿರುದ್ಧ. ಸೊ ಅವ್ರು ಎಲ್ಲಾ ತಂಡಗಳ ವಿರುದ್ಧ ಗೆದ್ಕೊಂಡು ಬಂದರೂ ಕೂಡ RCB ವಿರುದ್ಧ ಅಂತ ಬಂದಾಗ ಮುಗ್ಗರಿಸುವಂತ ಚಾನ್ಸಸ್ ಕೂಡ ಇರಬಹುದು. ಯಾಕಂದ್ರೆ ಕಳೆದ 4 ಪಂದ್ಯಗಳ ರಿಸಲ್ಟ್ ಅನ್ನ ನೋಡಿದಾಗ 1 ಪಂದ್ಯದಲ್ಲಿ ಮಾತ್ರ ಪಂಜಾಬ್ ಗೆದ್ದಿದೆ RCB ವಿರುದ್ಧ. ಬಟ್ RCB 3 ಪಂದ್ಯಗಳನ್ನ ಕಂಟಿನ್ಯೂಯಸ್ ಆಗಿ ಪಂಜಾಬ್ ವಿರುದ್ಧ ಗೆದ್ದಿದೆ. ಸೊ ಲಾಸ್ಟ್ ಸೀಸನ್ ಅಲ್ಲಿ ರಿವೆಂಜ್ ಮ್ಯಾಚ್ ಪಂಜಾಬ್ ವಿರುದ್ಧ RCB ಗೆಲ್ಲುತ್ತೆ. ನೆಕ್ಸ್ಟ್ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಕೂಡ ಪಂಜಾಬ್ ವಿರುದ್ಧ ಗೆದ್ದು ಫೈನಲ್ಗೆ ಹೋಗ್ತಾರೆ. ನೆಕ್ಸ್ಟ್ ಫೈನಲ್ ನಲ್ಲೂ ಕೂಡ ಪಂಜಾಬ್ ತಂಡವನ್ನ ಸೋಲಿಸಿ ವಿನ್ ಆಗ್ತಾರೆ RCB. ಸೊ ಇಲ್ಲಿ RCB ಡಾಮಿನೇಟ್ ಮಾಡೋದ್ರಿಂದ ಪಂಜಾಬ್ ವಿರುದ್ಧ ಗೆಲ್ಲಬಹುದು. ಬಟ್ ಪಂಜಾಬ್ ಕೂಡ ಸೇಡು ತೀರಿಸ್ಕೊಳ್ಳೋಕೆ ಕಾಯ್ತಾ ಇರುತ್ತೆ. ಈಗಿರುವಂತ ಫಾರ್ಮ್ ನೋಡಿದ್ರೆ ಅವ್ರ ಕಡೆಯಿಂದಲೂ ಕೂಡ ಬಿಗ್ ಏನು ಫೈಟ್ ಕೊಡೋದಂತೂ ಪಕ್ಕ ಇದೆ. ಸೊ ಈ ಮ್ಯಾಚ್ ಸ್ವಲ್ಪ ಕಷ್ಟ ಅನಿಸಬಹುದು ಅಥವಾ ಚಾಲೆಂಜಿಂಗ್ ಅನಿಸಬಹುದು. ಆನಂತರ ಮೇ 22ಕ್ಕೆ ಹೈದರಾಬಾದ್ ವಿರುದ್ಧ ಈ ಸೀಸನ್ ನಲ್ಲಿ ಲೀಗ್ ಹಂತದ ಕೊನೆ ಪಂದ್ಯವನ್ನ ಬೆಂಗಳೂರು ತಂಡ ಆಡುತ್ತೆ ಮೇ 22ಕ್ಕೆ ಹೈದರಾಬಾದ್ನಲ್ಲಿ. ಸೊ ಹೈದರಾಬಾದ್ ತಂಡ ಈ ಸೀಸನ್ ನಲ್ಲಿ 10 ಅಂಕಗಳನ್ನ ಪಡೆದು ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಇವರು ಕೂಡ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಹತ್ತಿರದಲ್ಲೇ ಇದ್ದಾರೆ ಹೈದರಾಬಾದ್ ಕೂಡ. ಬಟ್ ಈ ಮ್ಯಾಚ್ ಹೈದರಾಬಾದ್ ವಿರುದ್ಧದ ಮ್ಯಾಚ್ RCBಗೆ ಸ್ವಲ್ಪ ಸವಾಲ್ ಅನಿಸಬಹುದು. ಯಾಕಂತಂದ್ರೆ ಅವರು ಕಂಬ್ಯಾಕ್ ಮಾಡಿರುವಂತ ರೀತಿ ಚೆನ್ನಾಗಿದೆ ಈ ಸೀಸನ್. ಹೌದು, ಈ ಸೀಸನ್ನ ಉದ್ಘಾಟನಾ ಪಂದ್ಯದಲ್ಲಿ RCB ವಿರುದ್ಧ ಹೈದರಾಬಾದ್ ತಂಡ ಸೋತಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಬಟ್ ಈ ಸಲ ಹೈದರಾಬಾದ್ ಅವರ ಹೋಮ್ ಪಿಚ್ ನಲ್ಲಿ ಪಂದ್ಯವನ್ನ ಆಡುತ್ತೆ. ಜೊತೆಗೆ ಸಾಕಷ್ಟು ಕಂಬ್ಯಾಕ್ ಮಾಡಿರೋದ್ರಿಂದ RCB ತಂಡವನ್ನ ಸೋಲಿಸಿ ಸೇಡು ತೀರಿಸಿಕೊಳ್ಳೋಕೆ ಕಾಯ್ತಾ ಇರ್ತಾರೆ. ಬಟ್ ಅದನ್ನ ಬಿಟ್ಕೊಡದೆ RCB ಮತ್ತೆ ಡಾಮಿನೇಟ್ ಮಾಡಿ ಹೈದರಾಬಾದ್ ತಂಡದ ವಿರುದ್ಧ ಗೆಲ್ಲಬಹುದು. ಸೊ ಇಲ್ಲಿ RCBಯ ಮುಂದಿನ ಪಂದ್ಯಗಳನ್ನ ನೋಡಿದಾಗ 6 ಮ್ಯಾಚ್ಗಳ ಪೈಕಿ ಪಂಜಾಬ್ ಹಾಗೆ ಹೈದರಾಬಾದ್ ತಂಡಗಳು ಸ್ವಲ್ಪ ಚಾಲೆಂಜಿಂಗ್ ಎನಿಸಬಹುದು. ಯಾಕಂದ್ರೆ ಪಂಜಾಬ್ ಸ್ಟಿಲ್ ಈವರೆಗೆ ಅನ್ಬೀಟನ್ ಟೀಮ್ ಆಗಿ ಮುನ್ನುಗ್ತಾ ಇದೆ. ಹೈದರಾಬಾದ್ ತಂಡ ಆರಂಭದಲ್ಲಿ ಏರಿಳಿತಗಳನ್ನ ಕಂಡ್ರೂ ಕೂಡ ಈಗ ಟಾಪ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹೀಗಾಗಿ ಇವರಿಬ್ರು ಕೂಡ ಲೀಗ್ ಹಂತದ ಕೊನೆಯ ಪಂದ್ಯಗಳಲ್ಲಿ ಟಫ್ ಫೈಟ್ ಅನ್ನ ಕೊಡಬಹುದು. ಸೊ ಉಳಿದೆಲ್ಲ ತಂಡಗಳು ಸ್ಟ್ರಗಲ್ಸ್ ಇರೋದ್ರಿಂದ RCBಗೆ ಮುಂದಿನ ಹಾದಿ ಈಸಿ ಆಗುತ್ತೆ.
ಸದ್ಯಕ್ಕೆ RCB ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ ಡಾಮಿನೇಷನ್ ಪಕ್ಕಾ ಇದೆ. ಸೊ RCBಯಲ್ಲಿ ಯಾರೋ ಒಂದಿಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಆಲ್ರೌಂಡ್ ಪ್ರದರ್ಶನ ಬರ್ತಾ ಇದೆ. ಹಾಗೆ ಬ್ಯಾಟಿಂಗ್ ಜೊತೆ ಬೌಲಿಂಗ್ ಕೂಡ ಸೂಪರ್ ಆಗಿದೆ. ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ 250 ರನ್ ಹೊಡಿತಾರೆ. ಮುಂಬೈ ವಿರುದ್ಧ 240 ರನ್ಸ್ ಬರುತ್ತೆ. ಇನ್ನು ಬ್ಯಾಟಿಂಗ್ ನಲ್ಲಿ ಇದು ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ತೋರಿಸಿದ್ದಾರೆ. ಹಾಗೆ ಬೌಲಿಂಗ್ ಅಂತ ಬಂದಾಗ ಡೆಲ್ಲಿ ವಿರುದ್ಧ ಫಸ್ಟ್ ಬೌಲಿಂಗ್ ಮಾಡಿ ಕೇವಲ 75 ರನ್ಗಳಿಗೆ ಆಲ್ಔಟ್ ಮಾಡಿ ಬೌಲಿಂಗ್ ಬೆಂಕಿ ಅನ್ನೋದನ್ನು ಕೂಡ ಪ್ರೂವ್ ಮಾಡಿದ್ದಾರೆ. ಸೊ ಈ ಸೀಸನ್ ಅಲ್ಲಿ ರಾಜಸ್ಥಾನ ಹಾಗೆ ಡೆಲ್ಲಿ ವಿರುದ್ಧ ಒಂದೊಂದು ಪಂದ್ಯವನ್ನ ಸೋತಿದ್ದಾರೆ. ಅದನ್ನ ಬಿಟ್ರೆ ಉಳಿದೆಲ್ಲ ಪಂದ್ಯಗಳಲ್ಲೂ ಕೂಡ ಡಾಮಿನೇಟ್ ಮಾಡಿ ಗೆದ್ದಿರುವಂತದ್ದು. ಬಟ್ ಸೋತಿರುವಂತ ಪಂದ್ಯಗಳಲ್ಲಿ ಕೊನೆ ಮೂಮೆಂಟ್ ವರೆಗೂ ಕೂಡ ಫೈಟ್ ಕೊಟ್ಟರೆ ಸೋತಿದ್ದಾರೆ, ಈಸಿಯಾಗಿ ಸೋಲುಪ್ಕೊಂಡಿಲ್ಲ. ಸೊ ಮುಂದಿನ ಪಂದ್ಯಗಳಲ್ಲೂ ಕೂಡ ಅಂಥದ್ದೇ ಪ್ರದರ್ಶನವನ್ನ ನಿರೀಕ್ಷೆ ಮಾಡಬಹುದು. ಸದ್ಯಕ್ಕೇನೋ ಪ್ಲೇ ಆಫ್ ಹಾದಿ ಪಕ್ಕಾ ಆಗಿದೆ. ಟಾಪ್ 1 ಅಥವಾ ಟಾಪ್ 2 ಟಾರ್ಗೆಟ್ ಇರೋದ್ರಿಂದ ಮುಂದಿನ ಎಲ್ಲಾ ಪಂದ್ಯಗಳು ಕೂಡ RCBಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಈ ಸೀಸನ್ ಅಲ್ಲಿ ಬೆಂಗಳೂರು ತಂಡ ಟಾಪ್ 2 ನಲ್ಲಿ ಲೀಗ್ ಹಂತವನ್ನ ಮುಗಿಸುತ್ತಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.